ಐಸಿಸಿ ಹೊಸ ರ್ಯಾಂಕಿಂಗ್ ಪ್ರಕಟವಾಗಿದೆ. ಈ ಬಾರಿ ಭಾರತದ ಹಾಗೂ ಪಾಕಿಸ್ತಾನದ ಆಟಗಾರರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ಪ್ರತಿ ಬುಧವಾರದಂತೆ ಈ ವಾರ ಐಸಿಸಿ ತನ್ನ ಹೊಸ ರ್ಯಾಂಕಿಂಗ್ಗಳನ್ನು ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ಏಕದಿನ ಸರಣಿ ಮತ್ತು ಪ್ರದರ್ಶನ ನೀಡಿದ ಪರಿಣಾಮ ಹಲವು ಭಾರತೀಯ ಆಟಗಾರರಿಗೆ ರ್ಯಾಂಕಿಂಗ್ನಲ್ಲಿ ಲಾಭವಾಗಿದೆ. ಅದೇ ರೀತಿ ಪಾಕಿಸ್ತಾನ ತಂಡದ ಆಟಗಾರರು ತಮ್ಮ ಉತ್ತಮ ಪ್ರದರ್ಶನದ ಫಲವನ್ನು ಪಡೆದಿದ್ದಾರೆ. ಶುಭಮನ್ ಗಿಲ್ಗೆ ಭಾರೀ ಲಾಭ. ಶುಭಮನ್ ಗಿಲ್ ಅವರು ಏಕದಿನ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ದೊಡ್ಡ ಜಿಗಿತ ಸಾಧಿಸಿದ್ದಾರೆ. ಅವರು 5ನೇ ಸ್ಥಾನದಲ್ಲಿಂದ ನೇರವಾಗಿ 2ನೇ ಸ್ಥಾನಕ್ಕೆ ಏರಿದ್ದಾರೆ. 3 ಸ್ಥಾನಗಳ ಏರಿಕೆ ಕಂಡಿರುವ ಗಿಲ್ ಈಗ ವಿಶ್ವದ ಅಗ್ರ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ದಾರೆ. ಅವರಿಗಿಂತ ಮುಂದೆ ಈಗ ಡ್ಯಾರೆಲ್ ಮಿಚೆಲ್ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಂಗ್ಲೆಂಡ್ ವಿರುದ್ಧ ಸರಣಿಯನ್ನು ಉತ್ತಮ ಆಡಿ ಪ್ರದರ್ಶನ ನೀಡಿದರೆ ಗಿಲ್ ಅವರಿಗಿಂತಲೂ ಮೇಲೋಗುವ ನಿರೀಕ್ಷೆಯಲ್ಲಿದ್ದಾರೆ. ವಿರಾಟ್ ಕೊಹ್ಲಿಗೆ 1 ಸ್ಥಾನ ಕುಸಿತ. ವಿರಾಟ್ ಕೊಹ್ಲಿ ಅವರು ಅಫ್ಘಾನಿಸ್ತಾನ ವಿರುದ್ಧ ಸರಣಿಯಲ್ಲಿ ಗಾಯಗೊಂಡಿದ್ದ ಕಾರಣದಿಂದ ಇದರ ಪರಿಣಾಮವಾಗಿ ಅವರ 1 ಸ್ಥಾನ ಕೆಳಗೆ ಜಾರಿದ್ದು ಈಗ 3ನೇ ಸ್ಥಾನದಲ್ಲಿದ್ದಾರೆ. ರೋಹಿತ್ ಶರ್ಮಾ ಅವರ ಬಗ್ಗೆ ನೋಡೋದಾಯಿತು ಅಂದರೆ ಇವರು 4ನೇ ಸ್ಥಾನದಲ್ಲಿ ಇದ್ದರು ಹಾಗೂ 4ನೇ ಸ್ಥಾನವನ್ನು ತಮ್ಮ ಪಾಲಿಗೆ ಖಚಿತಗೊಳಿಸಿಕೊಂಡಿದ್ದಾರೆ. ನಂತರದ 2 ಪಂದ್ಯಗಳಲ್ಲೂ ಉತ್ತಮ ಪ್ರದರ್ಶನ ನೀಡಿದ ಕಾರಣ ತಮ್ಮ ಸ್ಥಾನವನ್ನು ಹಾಗೆ ಇಟ್ಟುಕೊಂಡಿದ್ದಾರೆ. ಇಶಾನ್ ಕಿಶನ್ ಅದ್ಭುತ ಜಿಗಿತ. ಇಶಾನ್ ಕಿಶನ್ ಅವರು 21ನೇ ಸ್ಥಾನಕ್ಕೆ ಏರಿಕೊಂಡಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧ ಸರಣಿಯಲ್ಲಿ ಶತಕ ಸೇರಿಸಿದಂತೆ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನದಿಂದ ಪರಿಮಾಣ ಅವರಿಗೆ ಲಾಭ ದೊರೆತಿದೆ. ಅದೇ ರೀತಿ ಅವರು ಇದೇ ರೀತಿ ಪ್ರದರ್ಶನ ಮುಂದುವರಿಸಿದರೆ ಭವಿಷ್ಯದಲ್ಲಿ ಟಾಪ್ 5 ರ್ಯಾಂಕಿಂಗ್ನಲ್ಲಿ ಪ್ರವೇಶಿಸಬಹುದು ಎಂಬ ನಿರೀಕ್ಷೆ ಕೂಡ ವ್ಯಕ್ತವಾಗುತ್ತಿದೆ. ಯಶಸ್ವಿ ಜೈಸ್ವಾಲ್ಗೂ 84ನೇ ಸ್ಥಾನಗಳ ಏರಿಕೆ. ಯಶಸ್ವಿ ಜೈಸ್ವಾಲ್ ಅವರು ಏಕದಿನ ರ್ಯಾಂಕಿಂಗ್ನಲ್ಲಿ 80ನೇ ಸ್ಥಳಗಳ ಭಾರೀ ಜಿಗಿತ ಸಾಧಿಸಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಕಳೆದ 3 ದಿನ ಏಕದಿನ ಪಂದ್ಯಗಳಲ್ಲಿ 2 ಶತಕಗಳನ್ನು ಸಿಡಿಸಿದ ಪರಿಣಾಮ ಅವರಿಗೆ ಈಗ ದೊಡ್ಡ ಲಾಭ ದೊರೆತಿದೆ. ಬಾಬರ್ ಅಜಮ್ 6ನೇ ಸ್ಥಾನದಲ್ಲಿ. ಬಾಬರ್ ಅಜಮ್ ಅವರು ಏಕದಿನ ಪಂದ್ಯಗಳ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ 6ನೇ ಸ್ಥಾನದಲ್ಲಿದ್ದರು. ಇತ್ತೀಚೆಗೆ ಪಂದ್ಯಗಳಲ್ಲಿ ಅವರ ಪ್ರದರ್ಶನ ಸರಾಸರಿಯಾಗಿದ್ದರೂ ಅವರು ಟಾಪ್ 10 ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಟಿ20ಯಲ್ಲಿ ಅಭಿಷೇಕ್ ಶರ್ಮಾ ನಂಬರ್ 1. ಅಭಿಷೇಕ್ ಶರ್ಮನವರು ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಅದು ಟಿ20 ಸರಣಿಗಳಲ್ಲಿ ಮಾತ್ರ. ವಿಶ್ವ ಚಾಂಪಿಯನ್ ಭಾರತ ತಂಡದ ಪರ ಅವರು ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದ ಐರ್ಲೆಂಡ್ ಹಾಗೂ ಇಂಗ್ಲೆಂಡ್ ವಿರುದ್ಧದ ಮುಂದಿನ ಸರಣಿಗಳಲ್ಲಿ ಉತ್ತಮ ಆಟ ಮುಂದುವರಿಸುವ ನಿರೀಕ್ಷೆ ಕೂಡ ಇದೆ. ಸಾಹಿಬ್ ಜಾದ್ ಟಾಪ್ 3ಯಲ್ಲಿ ಉಳಿದುಕೊಂಡಿದ್ದಾರೆ. ಟಿ20ಯಲ್ಲಿ ಇತ್ತೀಚಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವುದರಿಂದ ಅವರಿಗೆ ಸ್ಥಾನ ಲಭಿಸಿದೆ. ಭಾರತ ತಂಡದ ಪ್ರಾಬಲ್ಯ ಮುಂದುವರಿಕೆ. ಭಾರತ ತಂಡವು ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸುತ್ತಿದೆ. ಚಾಂಪಿಯನ್ಸ್ ಟ್ರೋಫಿ ಹಾಗೂ ಟಿ20 ವಿಶ್ವಕಪ್ ಜಯ ಗಳಿಸಿದ ನಂತರ ಭಾರತ ತಂಡವು ಏಕದಿನ ಮತ್ತು ಟಿ20 2 ಮಾದರಿಗಳಲ್ಲೂ ಅಗ್ರಸ್ಥಾನದಲ್ಲಿದೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಹೊಸ ಐಸಿಸಿ ರ್ಯಾಂಕಿಂಗ್ನಲ್ಲಿ ಭಾರತೀಯ ಆಟಗಾರರ ಪ್ರಭಾವ ಹೆಚ್ಚು ಕಂಡುಬಂದಿತ್ತು. ಪಾಕಿಸ್ತಾನದ ಕೆಲವು ಆಟಗಾರರ ಟಾಪ್ 10 ಮತ್ತು ಟಾಪ್ 3 ಪಟ್ಟಿಗಳಲ್ಲಿ ಸ್ಥಾನ ಪಡೆದುಕೊಳ್ಳಲು ತುಂಬ ಯಶಸ್ವಿಯಾಗಿದ್ದಾರೆ.